ಈ ಮೆಂಟಲಿ ಸ್ಟ್ರಾಂಗ್ ಅಂದಾಗ ನನಗೆ ಅಂಡರ್ ವರ್ಲ್ಡ್ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಸುತ್ತೆ. ಹೆಂಗಿತ್ತು ಸರ್? ಹೆಂಗಿದೆ ಸರ್ ಅಂಡರ್ ವರ್ಲ್ಡ್? ಈಗ ನೋಡಿ ಹೆಂಗಿದೆ? ಆಗ ಹೆಂಗಿದೆ? ನೋಡಿ ಅಂದ್ರೆ ನಾವು ಅವ್ರುಗಳು ಸ್ಟ್ರಾಂಗ್ ಮೈಂಡೆಡ್ ಅಲ್ಲ? ಆ, ಹೌದು, ಅಂಡರ್ ವರ್ಲ್ಡ್ ಏನು ಹ್ಮ್. ನಾವೇನು ಮಾತಾಡಬೇಕು ಬೆಂಗಳೂರದು ಅಂದರೆ, ನಾವುಗಳು ಬೆಂಗಳೂರು ನಗರಕ್ಕೆ ಬಂದಾಗ ಹ್ಮ್. ಆಲ್ಮೋಸ್ಟು ನಾವು ಡಿಸ್ಟಿಂಗ್ವಿಷ್ ಮಾಡ್ತೀವಿ ರೌಡಿಸಮ್ನ, ಬೆಂಗಳೂರು ನಗರದ ರೌಡಿಸಮ್ನ. ಒಂದು ಕಲರ್ಫುಲ್ ರೌಡಿಸಮ್, ಹ್ಮ್. ಇನ್ನೊಂದು ಬ್ಲಾಕ್ ಆ್ಯಂಡ್ ವೈಟ್ ರೌಡಿಸಮ್ ಏನದು ಅಂತ. ಹಂಗಂದ್ರೆ? ಅಂದರೆ ಈ ಯಾರು ಅಯಿಲ್ ಕುಮಾರು, ಜಯರಾಜು, ಕೊತ್ವಾಲು, ಏನೊಂದು ಎರ ಇತ್ತು ನೋಡಿ ಅವ್ರದ್ದೆಲ್ಲ, ಆ ಟೋಟಲಿ ಆ ಎರ ಎಲ್ಲ 1990 ಫಿನಿಶ್ ಆಗಿಬಿಡ್ತದೆ. 1990ಕ್ಕೆ ಅವರೆಲ್ಲ ಹೋಗ್ಬಿಡ್ತಾರೆ. ಹ್ಮ್. ಯಾರು ಉಳ್ಕೊಳ್ಳೋರು, ಎಲ್ಲ ಹೊರ್ಟೋಗ್ತಾರೆ. ಹ್ಮ್. ಇನ್ನು 90ರಿಂದ ಈಚೆಗೆ ಅವರು, ಆ 90ರಿಂದ ಈಚೆ ಬರ್ತಕ್ಕಂಥವರೆಲ್ಲ ಎಲ್ಲ ಹೊಸ ಹೊಸ ಅವರ ಪಳಿಯುಳಿಕೆಗಳಾದ್ರೂ ಸಹ ಇವರು ಗ್ಯಾಂಗ್ಸ್ಟರ್ಸ್ಗಳು. ಹ್ಮ್. ಅಂದರೆ ಇವ್ರು ಗ್ಯಾಂಗ್ಸ್ಟರ್ಸ್ ಆಗಿ ಮಾಡ್ತಾ ಇರಲಿಲ್ಲ ಕೆಲಸನ. ಕೊತ್ವಾಲ ಒಬ್ಬನ ಹತ್ರ ಮಾತ್ರನೇ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಗುಂಪಿಟ್ಕೋತಿದ್ದ ಅವನು, ಗ್ಯಾಂಗ್ ಇಟ್ಕೋತಿರ್ಲಿಲ್ಲ. ಜಯರಾಜು ಗ್ಯಾಂಗ್ಸ್ಟರ್ ಅಲ್ಲ, ಅವನು ಗ್ಯಾಂಗ್ ಇಟ್ಕೊಳ್ತಿರ್ಲಿಲ್ಲ. ಈ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ ಅವನು. ಹ್ಮ್. ನನಗೆ ಯಾರು ಮಾಡ್ಕೋಬೋದು, ನನಗೆ ಯಾರು ಹೊಡಿತಾರೆ, ನನ್ನನ್ನೇನು ಮಾಡ್ಕೋಕ್ಕಾಗ್ತದೆ ಅಂತೇಳಿ 120 ಓಡಾಡ್ತಿದ್ದಂಥ ಮಹಾನ್ ಇವನು ಪಂಟ್ರು. ಆಗಾಗಲೇ ಜೈಲಲ್ಲಿದ್ದ, ಆವಾಗಲೇ ಒಳಗಡೆ ಇವನ ಗೋಪಿಯ ಮರ್ಡರ್ಗೆ 307 ಕೇಸಲ್ಲಿ ಜೈಲಲ್ಲಿ ಕೋರ್ಟಲ್ಲಿ ಹೊಡೆದಂಥ ಕೇಸಲ್ಲಿ ಕನ್ವಿಕ್ಷನ್ ಆಗಿ ಸಜೆ ಆಗಿ ಈಚೆ ಬಂದಿದ್ದ. ಅದಾದಮೇಲೆ ಕೊತ್ವಾಲ್ ಮರ್ಡರ್ ಕೇಸಲ್ಲಿ ಒಳಗಡೆಗೆ ಹೋದ. ಮತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಈಚೆ ಬರುವಷ್ಟೊತ್ತಿಗೆ ಮತ್ತೆ ಇದೆಲ್ಲ ನಡೆಯುವಂಥ ಸಮಯದಲ್ಲಿ ಪೊಲೀಸವ್ರು ಭಯಂಕರವಾಗಿ ನಮ್ಮ ವಿರುದ್ಧ ಬಿದ್ದ. ಪೊಲೀಸವ್ರನ್ನ ವಾಚಾಮ ಗೋಚರವಾಗಿ ನಮ್ಮ ಮೇಲೆ ಪೊಲೀಸ್ನವ್ರನ್ನ ಮಾಡೋಕೆ ಹೋದ. ಯಾಕೆ ಅಂತಂದರೆ ಆ ಮಟ್ಟದ ಪೊಲಿಟಿಕಲ್ ಸಾಥ್ ಸಿಗ್ತಾಯಿತ್ತು ಅಂತ ನಮಗಿರ್ತಕ್ಕಂಥ ಅಧಿಕಾರಿ ಹೇಳಿರ್ತಾರೆ. ಅದು ಯಾಕೆ ಕೊಡ್ತಾಯಿದ್ರು ಅಂತ ದೇವ್ರಿಗೊಬ್ಬಂಗೆ ಗೊತ್ತು. ಯಾಕೆ ಅವ್ನಿಗೆ ಅಷ್ಟೊಂದು ಜೊತೆ ಪೊಲಿಟಿಕಲ್ ಪಾರ್ಟಿಗಳ ಜೊತೆ ಯಾಕೆ ಅವನು ವಿಧಾನಸೌಧಕ್ಕೆ ನೇರಕ್ಕೆ ಹೋದಾಗ ಅವನಿಗೆ ಚೇರಲ್ಲಿ ಕೂರಿಸಿ ಕಾಫಿ ಕೊಡುವಂಥ ಯಾಕೆ ಮಾಡ್ತಾಯಿದ್ರು ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಇದುವರೆಗೂ. ಹ್ಮ್.